ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಕಂದ ಅಂತ. ನಾನು JP ನಗರ್ ಬೆಂಗಳೂರಿಂದ ಬಂದಿದ್ದೀನಿ. ಸೊ ನಾನು ನನ್ನ ಲಾಂಗ್ ಟರ್ಮ್ 1 ವರ್ಷ ನೀಟ್ ಮಾಡಿದೆ. ಆಮೇಲೆ ಈ ವರ್ಷ ಸಮೇತ ಒಂದು ನೀಟ್ ಬರೆದೆ ಎಕ್ಸಾಮು. ಮತ್ತು ಎಕ್ಸಾಮ್ ಬರೆದ ಮೇಲೂ ಐ ವಾಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಮೈ ಮಾರ್ಕ್ಸ್. ನನ್ನ ಮಾರ್ಕ್ಸಿಂದ ನನಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಸೊ ನಾನು ಹಾಗೆ ಏನು ಮಾಡೋದು ಮುಂದೆ, ಇನ್ನೂ ಒಂದು ವರ್ಷ ಲಾಂಗ್ ಟರ್ಮ್ ತೊಗೊಳ್ಳ, ಏನು ಮಾಡಲಿ ಅಂತ ನೋಡಬೇಕಾದ್ರೆ ಹಾಗೆ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ನನಗೆ PG ಮೆಡಿಕಾಸ್ ಅನ್ನುವಂಥ ಒಂದು ನೋಟಿಫಿಕೇಷನ್ ಬಂತು. ಅದರಲ್ಲಿ ಬರೆದಿದ್ರು MBBS ಅಬ್ರಾಡ್ ಅಂತ. ಸೊ ನನಗೆ ಏನಿದು MBBS ಅಬ್ರಾಡು ಏನು ಹೇಳ್ತಿದ್ದಾರೆ, ತುಂಬ ಎಕ್ಸ್ಪೆನ್ಸಿವ್ ಆಗ್ಬೋದಾ ಏನು ಅಂತೇಳಿ ತುಂಬ ಕ್ವೆಶನ್ಸ್ಗಳಿತ್ತು. ಸೊ ನೋಡೋಣ, ಒಂದು ಸತಿ ಕಾಂಟ್ಯಾಕ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಅವರು ಓಕೆ ಬನ್ನಿ ಆಫೀಸಲ್ಲಿ ಕೂತು ಮಾತಾಡೋಣ ಏನು ಮಾಡೋಣ ಅಂತ ಹೇಳಿ ಅಂತ ಕರೆದ್ರು. ಸೊ ನಾನು ಅಪ್ಪ ಅಮ್ಮ ಎಲ್ಲರೂ ಹೋಗಿ ಮಾತಾಡಿದ್ವಿ. ಸೊ ನನಗೆ ಅವ್ರ ಆಫೀಸಿಗೆ ಹೋಗಬೇಕಾದ್ರೆ ನನಗೆ 108 ಕ್ವೆಶನ್ಗಳಿತ್ತು. ಬಟ್ ಅವ್ರು ಹೇಗೆ ಆನ್ಸರ್ಸ್ ಹೇಳಿದ್ರು, ನನಗೆ ಡೌಟ್ಸ್ನೆಲ್ಲ ಹೆಂಗೆ ಕ್ಲಿಯರ್ ಮಾಡಿದ್ರು ಅಂದರೆ, ನಾನು ಅವ್ರ ಆಫೀಸ್ ಹೊರಗಡೆಯಿಂದ ಬರಬೇಕಾದ್ರೆ ಐ ವಾಸ್ ದ ಹ್ಯಾಪಿಯೆಸ್ಟ್ ಪರ್ಸನ್ ಟು ಕಮ್ ಔಟ್ ಆಫ್ ದ ಆಫೀಸ್. ತುಂಬ ಖುಷಿ ಆಯಿತು. ಐ ವಾಸ್ ವೆರಿ ಮಚ್ ಸ್ಯಾಟಿಸ್ಫೈಡ್ ವಿತ್ ದರ್ ಆನ್ಸರ್ಸ್. ಎಸ್ಪೆಷಲಿ ವಿನುತಾ ಮ್ಯಾಮ್ ಎಲ್ಲ ಡೌಟ್ಸು, ಮ್ಯಾಮ್ ಈ ಥರ ಇದೆ, ಹೇಗಿದೆ, ಹೇಗಾಗತ್ತೆ ಅಂತ ಎಲ್ಲ ಕೇಳಿದ್ರು. ಪಿನ್ ಟು ಪಿನ್ ಹೀಗೆ ಇರುತ್ತೆ, ಹೀಗೆ ಆಗುತ್ತೆ ಅಂತ ಎಲ್ಲ ಅವರು ನೀಟಾಗಿ ಕ್ಲಾರಿಫೈ ಮಾಡಿದ್ರು ನನ್ನ ಡೌಟ್ಸು. ಸೊ ನಾನು ಓಕೆ ಫೈನ್, ಓಕೆ ಹೋಗೋಣ, ಏನಾದರೂ ಆಗಲಿ ಈ ವರ್ಷ ಹೋಗೋದೆ ಅಂತ ಹೇಳಿ ನಾನು ಎಲ್ಲ ರೆಡಿ ಆದೆ. ಸೊ ಆಮೇಲೆ ಎಲ್ಲ ಪ್ರಾಸೆಸ್ಗಳೆಲ್ಲ ಶುರು ಮಾಡಿದ್ರು ಅವರು. ನನಗೆ ಅವ್ರ ಸ್ಟಾಫಿಂದ ಹಿಡಿದು ಎಲ್ಲರೂ ಪ್ರತಿಯೊಂದು ಅಪ್ಡೇಟ್, ಏನೇ ಒಂದು ಅಪ್ಡೇಟ್ ಇದ್ದರೂ ಅವ್ರು ನಂಗೆ ಟೈಮಿಗೆ ಯಾವ್ಯಾವ ಅಪ್ಡೇಟ್ ಯಾವಾಗ ಬರುತ್ತೋ ಅದನ್ನೆಲ್ಲ ನನಗೆ ಇನ್ಫಾರ್ಮ್ ಮಾಡ್ತಿದ್ರು. ಸೊ ಹೀಗಿರುತ್ತೆ, ಹೀಗಾಗುತ್ತೆ, ಇಷ್ಟೊತ್ತಿಗೆ ಇದಾಗುತ್ತೆ ನಿಮಗೆ, ಸೊ ಇವತ್ತು ಅದಿರುತ್ತೆ, ಎಲ್ಲನೂ ಈ ಪ್ರಾಸೆಸ್ ನಡೀತಾ ಇದೆ, ವೀಸಾಕ್ಕೆ ಹೀಗೆಲ್ಲ ನಡೆಯುತ್ತೆ, ಎಲ್ಲ ಪ್ರಾಸೆಸ್ ಬಗ್ಗೆ ಅವ್ರು ನನಗೆ ಇನ್ಫಾರ್ಮೇಷನ್ ಕೊಟ್ಟರು. ಸೊ ತುಂಬ ಚೆನ್ನಾಗಿತ್ತು ನನ್ನ ಜರ್ನಿ. ಸೊ ಈಗ ನಾನು ನನ್ನ ಡ್ರೀಮ್ ಅಚೀವ್ ಮಾಡೋಕ್ಕೆ ಅಬ್ರಾಡಿಗೆ ಹೋಗ್ತಾ ಇದ್ದೀನಿ. ಸೊ ಅವರು ನನ್ನ ಡ್ರೀಮ್ ನಾನು ಒಬ್ಬ ಡಾಕ್ಟರ್ ಆಗೋದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಮತ್ತು PG ಮೆಡಿಕಾ ತುಂಬ ಹೆಲ್ಪ್ ಮಾಡಿದೆ. ಅವರು ಒಂದು ಮೇನ್ ರೋಲ್ ಮಾಡಿದ್ದಾರೆ ನನ್ನ ಈ ಒಂದು ಕೆರಿಯರ್ ಜರ್ನಿಯಲ್ಲಿ. ಸೊ ನಿಮಗೆ ಯಾರಿಗೂ ಆದರೂ ನೀಟಲ್ಲಿ ಕಮ್ಮಿ ಬಂದಿದೆ, ನೀವು ಅಬ್ರಾಡಿಗೆ ಹೋಗಿ MBBS ಮಾಡಬೇಕು ಅಂದರೆ ಐ ವಿಲ್ ಶ್ಯೋರ್ಲಿ ಹೋಲ್ ಹಾರ್ಟೆಡ್ಲಿ ಸಜೆಸ್ಟ್ PG ಮೆಡಿಕಾ ಓವರ್ಸೀಸ್. ಸೊ ಕೈಂಡ್ಲಿ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಏನೇ ಕ್ವೈರೀಸ್ ಇದ್ರೂ ದೇರ್ 24/7 ದೇರ್ ಆಲ್ವೇಸ್ ಹ್ಯಾಪಿ ಟು ನಿಮ್ಮ ಕ್ವೆರೀಸ್ಗಳನ್ನೆಲ್ಲ ಆನ್ಸರ್ ಮಾಡ್ತಾರೆ, ಏನೂ ಡೌಟ್ ಇರಲ್ಲ. ಆ್ಯಂಡ್ ದಿಲ್ ಮೇಕ್ ಯುವರ್ ಕೆರಿಯರ್ ಜರ್ನಿ ಅ ವೆರಿ ಬ್ಯೂಟಿಫುಲ್. ನೀವು ಯಾರಾದರೂ MBBS ಓದಬೇಕು ಬಟ್ ನೀಟಲ್ಲಿ ಕಡಿಮೆ ಬಂದಿದೆ ಅಂತ ಯೋಚನೆ ಮಾಡ್ತಿದ್ರೆ, ಪ್ಲೀಸ್ PG ಮೆಡಿಕಾ ಓವರ್ಸೀಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವ್ರು ನಿಮ್ಮ ಯಾವುದೇ ಕ್ವೈರೀಸ್ ಇದ್ರೂ ಅವ್ರು ಅದನ್ನು ಕ್ಲಿಯರ್ ಮಾಡ್ತಾರೆ ಮತ್ತು ನಿಮ್ಮ ಕೆರಿಯರ್ ಜರ್ನಿ ಏನಿರುತ್ತೆ ಅದನ್ನು ತುಂಬ ಬ್ಯೂಟಿಫುಲ್ಲಾಗಿ ರೂಪಿಸ್ತಾರೆ. ಥ್ಯಾಂಕ್ ಯು ಸೊ ಮಚ್.